ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕಾಮಾಕ್ಷಿ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಮನೆ ವಾತಾವರಣ ಯಾವಾಗಲೂ ಶಾಂತವಾಗಿರುತ್ತೆ. ಅಲ್ಲದೆ ಮನೆಯಲ್ಲಿರುವಂಥ ಸದಸ್ಯರು ಯಾರೇ ಆಗಿರಲಿ ತಪ್ಪು ದಾರಿಯಲ್ಲಿ ಹೋಗುವಂಥದ್ದಾಗಿರ್ಬೋದು, ಕೆಟ್ಟ ಆಕರ್ಷಣೆಗೆ ಒಳಗಾಗುವಂಥದ್ದು, ಈಗೆಲ್ಲ ವಯಸ್ಸಿಗೆ ಬಂದಿರೋ ಮಕ್ಕಳು ದಾರಿ ತಪ್ಪೋದೇ ಹೆಚ್ಚು ಅಲ್ವಾ. ಅವರ ಜೊತೆಲಿರುವಂಥ ಸ್ನೇಹಿತರು ಯಾವ ರೀತಿ ಇರ್ತಾರೆ ಏನೋ ಒಂದು ಗೊತ್ತಾಗೋದಿಲ್ಲ. ನಮ್ಮ ಮಕ್ಕಳ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರ್ತೀವಿ, ಆದರೆ ಹೊರಗಡೆ ಈ ಮಕ್ಕಳು ಯಾವ ರೀತಿ ಇರ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಮನೇಲಿ ಈ ರೀತಿ ಕಾಮಾಕ್ಷಿ ದೀಪಾರಾಧನೆಯನ್ನು ಪ್ರತಿ ಮಂಗಳವಾರ ರಾಹುಗಾಲದಲ್ಲಿ ಈ ದೀಪನ ಹಚ್ಚಿ ಮಂಗಳಾ ಚಂಡಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಸಾಕು. ಈ ಒಂದು ಎನರ್ಜಿಯಿಂದ ಮನೆಯಲ್ಲಿ ಯಾರೇ ಆಗಿರಲಿ ಕೆಟ್ಟ ರೀತಿ ಯೋಚನೆ ಮಾಡೋದು, ಒಂದು ರೀತಿ ಕೆಟ್ಟ ಮನಸ್ಥಿತಿ ಇಟ್ಕೊಂಡಿದ್ರೆ ತಾನಾಗೆ ಅವರಲ್ಲಿ ಬದಲಾವಣೆಗಳು ಆಗುತ್ತೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಇದೇ ಮಂಗಳವಾರದಿಂದ ಶುರು ಮಾಡ್ಬೋದು. ತುಂಬಾ ಒಳ್ಳೆಯ ದಿನ ಇದೆ. ಅಲ್ಲದೆ ಆ ದಿನ ಹುಣ್ಣಿಮೆ ಕೂಡ ಇರೋದ್ರಿಂದ ಈ ಕಾಮಾಕ್ಷಿ ದೀಪಾರಾಧನೆ ಮಾಡಬಹುದು. ಇನ್ನು ಕೆಲವರು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ವ್ರತಗಳನ್ನು ಮಾಡಬಹುದಾ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡಿ, ತುಂಬಾ ಒಳ್ಳೆಯದು. ಮಂಗಳವಾರ ಹುಣ್ಣಿಮೆ ಇದೆ. ಈ ದಿನ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥ ಯಾವುದೇ ವ್ರತನ ಶುರು ಮಾಡ್ಬೋದು. ಅಲ್ಲದೆ ತುಂಬ ಸರಳವಾಗಿರುವಂಥ ವ್ರತ ಹೇಳ್ಕೊಡಿ. ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಅಂತ ಕೇಳಿದ್ದೀರ. ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಅಂದರೆ ಪ್ರತಿದಿನ ಹನುಮಾನ್ ಚಾಲೀಸ್ನ ಓದ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋಸ್ ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಸರ್ಚ್ ಮಾಡಿ ನೀವು ನಾಳೆಯಿಂದ ಬೇಕಾದರೆ ಶುರು ಮಾಡ್ಬೋದು. ಬನ್ನಿ, ಈಗ ನಾನು ಕಾಮಾಕ್ಷಿ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾದ ದೀಪಾರಾಧನೆ. ನೀವು ನಿಮ್ಮ ಮನೆ ದೇವರ ವಾರ ಯಾವ ದಿನ ಮಾಡ್ತೀರೋ ಆ ದಿನ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀರಾ. ಪೂಜಾ ಸಾಮಾನೆಲ್ಲ ತೊಳೆದು ಕಳಸ ಇಟ್ಟು ನೀವು ಪೂಜೆ ಮಾಡ್ಕೊಳ್ತೀರಾ. ಅಂದರೆ ಕಳಸ ಇಡಲೇಬೇಕು ಅಂತೇನಿಲ್ಲ. ನಿಮ್ಮ ಪದ್ಧತಿ ಪ್ರಕಾರ ನೀವು ಯಾವಾಗಲೂ ಯಾವ ರೀತಿ ಪೂಜೆ ಮಾಡ್ತೀರಾ ಆ ರೀತಿ ಮಾಡ್ಕೋಬೋದು. ಕೆಲವರು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಕಳಸ ಇಡುವಂಥ ಪದ್ಧತಿಯನ್ನು ಇಟ್ಕೊಂಡಿರ್ತೀರ. ಆದರೆ ಕಾಮಾಕ್ಷಿ ದೀಪಾರಾಧನೆ ಮಾಡಬೇಕು ಅಂದರೆ ಇದು ಯಾವುದೇ ರೀತಿ ನಿಯಮಗಳೇನೂ ಇಲ್ಲ. ನೀವು ಯಾವ ದಿನ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿರ್ತೀರೋ ಮತ್ತು ಕಳಸ ಇಟ್ಟು ಪೂಜೆ ಮಾಡಿರ್ತೀರೋ ಆ ದಿನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಮಾತ್ರ ಕಾಮಾಕ್ಷಿ ದೀಪನ ತೊಳೆದು, ಈಗ ನಾನು ಯಾವ ರೀತಿ ನಿಮಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ತೋರಿಸಿದ್ದೀನೋ ಅದೇ ರೀತಿ ಮಾಡಬೇಕು. ಯಾವಾಗಲೂ ಕಾಮಾಕ್ಷಿ ದೀಪಕ್ಕೆ ಅರಿಶಿನ ಹಚ್ಚೋವಾಗ ಕೆಳಗಿಂದ ಮೇಲಕ್ಕೆ ಹಚ್ಚಬೇಕು, ಮೇಲಿಂದ ಕೆಳಗಡೆ ಹಚ್ಚಬೇಡಿ. ಇದನ್ನು ನೆನಪಿಟ್ಕೊಳ್ಳಿ. ಕೆಳಗಿಂದ ಮೇಲಕ್ಕೆ ಅರಿಶಿನ ಹಚ್ಚಿ ಕುಂಕುಮ ಎಲ್ಲ ಹಚ್ಚಬೇಕು. ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರೋ ಆ ದೀಪದಲ್ಲಿ ಸಾಕ್ಷಾತ್ ದುರ್ಗಾದೇವಿನೇ ನೆಲೆಸ್ತಾರೆ. ಕಾಮಾಕ್ಷಿ ದೀಪವನ್ನು ತ್ರಿಶಕ್ತಿಗಳ ಸಂಕೇತವಾಗಿ ಮನೆಯಲ್ಲಿ ಹಚ್ಚಲಾಗುತ್ತೆ. ಈ ದೀಪದಲ್ಲಿ ತ್ರಿಶಕ್ತಿಗಳು ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಯಾಕೆ ಅಂದರೆ ಈ ದೀಪಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂದರೆ, ಕಂಚಿ ಕಾಮಾಕ್ಷಿಯ ದೇವಸ್ಥಾನದಲ್ಲಿ ಬೆಳಗ್ಗೆ ಹೊತ್ತು ಎಲ್ಲ ದೇವಸ್ಥಾನಗಳು ತೆಗೆಯೋದಕ್ಕಿಂತ ಮೊದಲು ಈ ದೇವಸ್ಥಾನ ತೆಗೆದಿರುತ್ತೆ. ಮತ್ತು ರಾತ್ರಿ ಎಲ್ಲ ದೇವಸ್ಥಾನಗಳು ಬಾಗಿಲು ಮುಚ್ಚಿದ ಮೇಲೆ ಈ ದೇವಸ್ಥಾನದ ಬಾಗಿಲು ಮುಚ್ಚುತ್ತೆ. ಅಂದರೆ ಈ ತಾಯಿಯ ಶಕ್ತಿ ಅಪಾರವಾದದ್ದು. ತನ್ನ ಎಲ್ಲ ಮಕ್ಕಳನ್ನು ಗಮನಿಸ್ಕೊಳ್ಳೋ ಸಲುವಾಗಿ, ನೋಡ್ಕೊಳ್ಳೋ ಸಲುವಾಗಿ ಬೆಳಗ್ಗೆ ಎಲ್ಲರೂ ಎದ್ದೇಳೋದಕ್ಕಿಂತ ಮೊದಲು ಈ ತಾಯಿ ಎದ್ದಿರ್ತಾರೆ. ಮತ್ತು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಎಲ್ಲರನ್ನು ನೋಡಿಕೊಂಡು ಈ ತಾಯಿ ವಿಶ್ರಾಂತಿ ಮಾಡೋದು. ಈ ರೀತಿ ಕೂಡ ನಾವು ಅರ್ಥ ಮಾಡ್ಕೋಬೋದು. ಹಾಗಾಗಿ ಈ ಕಾಮಾಕ್ಷಿ ದೀಪಕ್ಕೆ ಮಹತ್ವ ಜಾಸ್ತಿ. ಕೆಲವರು ನಮಗೆ ಈ ಕಾಮಾಕ್ಷಿ ದೀಪ ಹಚ್ಚುವಂಥ ಪದ್ಧತಿ ಇಲ್ಲ, ನಮ್ಮ ಮನೇಲಿ ಈ ದೀಪ ನಾವು ಇಟ್ಕೊಂಡಿಲ್ಲ ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು. ಆದರೆ ಮಂಗಳವಾರ ರಾಹುಗಾಲದಲ್ಲಿ 2 ತುಪ್ಪದ ದೀಪಗಳನ್ನ ಕೂಡ ಹಚ್ಚಿ, ಅಥವಾ ನೀವು ಪ್ರತಿದಿನ ಮನೇಲಿ ಹಚ್ಚುವಂಥ ದೀಪಗಳನ್ನು ಕೂಡ ಹಚ್ಚಿ ಮಂಗಳಾ ಚಂಡಿಕಾ ಸ್ತೋತ್ರನ ಓದಬಹುದು. ಈ ಸ್ತೋತ್ರಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಇದು ಪಾರ್ವತಿ ದೇವಿಗೆ ಸಂಬಂಧಪಟ್ಟಂಥ ಸ್ತೋತ್ರ. ಹಾಗಾಗಿ ದುರ್ಗಾದೇವಿಯ 9 ಅವತಾರಗಳು ಈ ನವರಾತ್ರಿಯಲ್ಲಿ ಎಲ್ಲ ಕಥೆಗಳನ್ನ ನೀವು ಕೇಳಿದ್ದೀರಾ. ಕೆಟ್ಟದರ ವಿರುದ್ಧ ಹೋರಾಡಿ ಯುದ್ಧ ಮಾಡಿ ದುಷ್ಟತನವನ್ನು ಹೋಗಲಾಡಿಸಿ ಶಾಂತಿಯನ್ನು ನೆಲೆಸೋ ಸಲುವಾಗಿ ಆ ತಾಯಿ ನಾನಾ ರೂಪದಲ್ಲಿ ಬರ್ತಾರೆ. ಹಾಗೆಯೇ ಮನೆಯಲ್ಲಿ ನಾವು ಈ ರೀತಿ ದೀಪಾರಾಧನೆಯನ್ನು ಮಾಡೋದ್ರಿಂದ ಮಂಗಳವಾರ ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪನ ಹಚ್ಚಿ ಮಂಗಳಾ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಈ ರೀತಿ ಮನೆಯಲ್ಲಿ ಯಾರೇ ಆಗಿರಲಿ, ಒಂದು ದುಷ್ಟರ ಸಹವಾಸಕ್ಕೆ ಬಿದ್ದಿದ್ದಾರೆ, ಕೆಟ್ಟ ಬುದ್ಧಿಯನ್ನು ಇಟ್ಕೊಂಡಿದ್ದಾರೆ, ಕೆಟ್ಟ ರೀತಿ ಯೋಚನೆ ಮಾಡ್ತಾರೆ, ಅವರು ಹೋಗ್ತಾ ಇರೋ ದಾರಿ ಸರಿಗಿಲ್ಲ ಅಂತ ಅನಿಸುತ್ತೋ ಅವರ ಹೆಸರನ್ನು ಹೇಳಿ ದೀಪ ಹಚ್ಚಿ ನೀವು ಈ ಪೂಜೆನ ಶುರು ಮಾಡಿ. 8 ಮಂಗಳವಾರ ಮಾಡಬೇಕು. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಡೇಟ್ ಏನಾದರೂ ಬಂದರೆ ಆ ವಾರ ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮೊದಲನೇ ವಾರ ಯಾವ ರೀತಿ ಮಾಡಬೇಕು ಅಂದರೆ, ಈ ಮಂಗಳವಾರ ತುಂಬ ಒಳ್ಳೆಯ ದಿನ ಇದೆ. ಹಾಗಾಗಿ ಈ ವಿಡಿಯೋನ ಈಗ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ಇವತ್ತು ಹುಣ್ಣಿಮೆ. ನಾನು ಕೂಡ ಹುಣ್ಣಿಮೆ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕಿತ್ತು.
ಹಾಗಾಗಿ ಈ ವಿಡಿಯೋನ ಪೋಸ್ಟ್ ಮಾಡೋದು ಸ್ವಲ್ಪ ತಡ ಆಯಿತು. ಆದರೂ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಮಾಡಿ. ಇನ್ನು ಯಾರೆಲ್ಲ ಈ ವಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಮುಂದಿನ ಮಂಗಳವಾರ ಮಾಡಬಹುದು. ಈಗ ಒಳ್ಳೆ ಸಮಯ ಇದೆ, ಹಾಗಾಗಿ ಶುರು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾವುದೇ ವ್ರತಗಳನ್ನ ಬೇಕಾದರೂ ನೀವು ಈಗ ಶುರು ಮಾಡಬಹುದು. ಅಲ್ಲದೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ರಾಹುಗಾಲದಲ್ಲಿ ನಾವು ಮನೇಲಿರಲ್ಲ, ದೀಪ ಹಚ್ಚೋಕೆ ಅನ್ನೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಮಾಕ್ಷಿ ದೀಪ ಹಚ್ಚಿ ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡಬಹುದು. ಈ ಸ್ತೋತ್ರವನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಯಾವುದೇ ಮಂಗಳವಾರ ನೀವು ಈ ಪೂಜೆಯನ್ನು ಶುರು ಮಾಡಬಹುದು. ಆ ದಿನ ನೀವು ಬೆಳಗ್ಗೆ ತಲೆಗೆ ಸ್ನಾನ ಮಾಡಬೇಕು ಅಂತೇನಿಲ್ಲ. ನೀವು ಮೈ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕಾಮಾಕ್ಷಿ ದೀಪ ಮತ್ತು ಪ್ರತಿದಿನ ಹಚ್ಚುವಂಥ ಮಾಮೂಲಿ ದೀಪಗಳು, ತುಪ್ಪದ ದೀಪಗಳು ಇದನ್ನೆಲ್ಲ ತೊಳೆದು ಹೊಸದಾಗಿ ಬತ್ತಿನ ಹಾಕಬೇಕು. ಕಾಮಾಕ್ಷಿ ದೀಪಕ್ಕೆ ಅಲಂಕಾರ ಮಾಡಿ ಈ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಬೋದು. ಅಥವಾ ನೀವು ಪ್ರತಿದಿನ ಯಾವ ಎಣ್ಣೆಯಿಂದ ದೀಪ ಹಚ್ತೀರೋ ಆ ಎಣ್ಣೆ ಕೂಡ ಹಾಕಿ ದೀಪ ಹಚ್ಬೋದು. ಮೊದಲು ಎಣ್ಣೆ ಅಥವಾ ತುಪ್ಪ ಹಾಕಬೇಕು, ಆಮೇಲೆ ಬತ್ತಿಗಳನ್ನು ಹಾಕಿ ಊದ್ಬತ್ತಿಯಿಂದ ದೀಪ ಹಚ್ಚಬೇಕು. ಮೊದಲು ನೀವು ಪ್ರತಿದಿನ ಹಚ್ಚುವಂಥ ದೀಪ ಹಚ್ಚಬೇಕು, ಆಮೇಲೆ ಕಾಮಾಕ್ಷಿ ದೀಪ ಹಚ್ಚಬೇಕು. ನಮ್ಮ ದೇವರ ಮನೆ ಪೂರ್ವಾಭಿಮುಖವಾಗಿರೋದು. ನಾನು ಈಗ ಕಾಮಾಕ್ಷಿ ದೀಪನ ಉತ್ತರಾಭಿಮುಖವಾಗಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ. ಕೆಲವರು ಇದನ್ನು ಕೂಡ ಪ್ರಶ್ನೆ ಕೇಳ್ತೀರಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಉತ್ತರಾಭಿಮುಖವಾಗಿ ಕಾಮಾಕ್ಷಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ದೀಪ ಹಚ್ಚಿ ಆದಮೇಲೆ ಮೊದಲನೇ ದಿನ ಸಂಕಲ್ಪ ಮಾಡ್ಕೊಳ್ಳಿ. ಗಣಪತಿನ ಪ್ರಾರ್ಥನೆ ಮಾಡ್ತಾ ಯಥಾಶಕ್ತಿ ಈ ರೀತಿ ಮಂಗಳವಾರದ ದಿನ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಾ ಇದ್ದೀನಿ. ದುರ್ಗಾದೇವಿನ ನೆನೆಸ್ಕೊಳ್ತಾ ನಮ್ಮ ಮನೆಯಲ್ಲಿ ಮತ್ತು ಮನೆಯವರಲ್ಲಿ ಇರುವಂಥ ಕೆಟ್ಟ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗಬೇಕು. ದುರ್ಗಾದೇವಿಯ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ಳಿ. ಆಮೇಲೆ ನೀವು ಯಾರಿಗೋಸ್ಕರ ಈ ದೀಪಾರಾಧನೆ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಕೇಳ್ಕೊಳ್ಳಿ. ಅವ್ರ ಹೆಸರನ್ನು ಹೇಳಿ ಅವರು ಸರಿ ಹೋಗಬೇಕು. ನೀವು ಅವ್ರ ಬಗ್ಗೆ ಯಾವ ರೀತಿ ಆಸೆ ಇಟ್ಕೊಂಡಿದ್ದೀರಾ ಆ ರೀತಿ ಅವರು ಇರಬೇಕು ಅಂತ ಹೇಳಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾ ಆ ಹೂವು ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಶಿವ ಪಾರ್ವತಿನ ನೆನೆಸ್ಕೊಂಡು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಈ ಮಂಗಳ ಚಂಡಿಕಾ ಸ್ತೋತ್ರನ ಓದೋದಕ್ಕೆ ಶುರು ಮಾಡಿ. ಓದೋಕ್ಕೆ ಬರಲ್ಲ ಅನ್ನೋರು ಈ ಸ್ತೋತ್ರದ ರೆಕಾರ್ಡಿಂಗ್ ವಿಡಿಯೋಗಳು ಕೂಡ ಸಿಗುತ್ತೆ. ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಅದನ್ನು ಆನ್ ಮಾಡಿಕೊಂಡು ಕೇಳಿ. ಆನಂತರ ಆ ಅಕ್ಷತೆಯನ್ನು ದೀಪದ ಹತ್ರ ಹಾಕಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕರ್ಪೂರದ ಆರತಿಯನ್ನು ಬೆಳಗಬೇಕು. ಅಂದರೆ ಮೊದಲು ದೀಪ ಎಲ್ಲ ಹಚ್ಚಿದ್ಮೇಲೆ ಊದ್ಬತ್ತಿ ಎಲ್ಲ ಬೆಳಗಿ ಆಮೇಲೆ ನೀವು ಸಂಕಲ್ಪ ಪ್ರಾರ್ಥನೆ ಎಲ್ಲ ಮಾಡ್ಕೋಬೇಕು. ಮಂಗಳ ಚಂಡಿಕಾ ಸ್ತೋತ್ರನ ಓದಿ ಆ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು. ಇದಿಷ್ಟೇ ತುಂಬಾ ಸರಳವಾದಂಥ ವಿಧಾನ. ಮತ್ತು ಮಾರನೇ ದಿನ ಬುಧವಾರ ಆ ದೀಪನ ತೆಗೆದು ತೊಳೆದು ಮತ್ತೆ ಹೊಸ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪನ ಹಚ್ಬೋದು. ನೀವು ಈ ರೀತಿ 8 ಮಂಗಳವಾರ ನೀವು ಮಾಡಬಹುದು. ಕೊನೆ ವಾರ ಕೂಡ ಅಷ್ಟೇ, ವಿಶೇಷ ಏನೂ ಇಲ್ಲ. ನೀವು ಮೊದಲನೇ ವಾರದಿಂದ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರೋ ಕೊನೆಯ ವಾರನೂ ಅದೇ ಥರನೇ. ಸಾಧ್ಯವಾದರೆ ಯಾವುದಾದ್ರೂ ದುರ್ಗಾದೇವಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಾ ಇದ್ದೀನಿ, ನನ್ನ ಸೇವೆನ ಸ್ವೀಕರಿಸಿದ್ದಕ್ಕೆ ತುಂಬಾ ಧನ್ಯವಾದ ಅಂತ ಅಮ್ಮನವ್ರ ಹತ್ರ ಹೇಳಿಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ. ನೀವು ಯಾರ ಹೆಸರಲ್ಲಿ ಈ ದೀಪಾರಾಧನೆ ಮಾಡಿದ್ದೀರೋ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಇಷ್ಟು ಮಾಡಿದ್ರೆ ಸಾಕು, ದಿನೇ ದಿನೇ ಅವರು ತಾವಾಗೇ ಬದಲಾಗ್ತಾ ಹೋಗ್ತಾರೆ. ಮಂಗಳವಾರ ರಾಹುಗಾಲದಲ್ಲಿ ಮಾಡಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ಮಂಗಳ ಚಂಡಿಕಾ ಸ್ತೋತ್ರ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸರಳವಾದ ದೀಪಾರಾಧನೆ ಸಾಧ್ಯವಾದವರು ನಾಳೆಯಿಂದ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?